ಕಾವೇರಿ ಭವನ್ಗೆ ಹೋಗಿ ವಿಚಾರಿಸೋದು. ಕಾವೇರಿ ಭವನ್ 9th ಫ್ಲೋರಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ಡೀಟೇಲ್ ಹೇಳ್ತಾರೆ. ಇನ್ನು MLA ಕೋಟಾ, ಇದರಲ್ಲಿ 3 ಕೋಟಾ ಬರುತ್ತೆ. ಜನರಲ್ಲು, MLA ಕೋಟಾ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು. ಈ ಥರ 3 ಕ್ಯಾಟಗರಿ ಮಾಡಿದ್ದಾರೆ. ಇಷ್ಟು ಅಂದರೆ ಜನರಲ್ಗೆ ಎಷ್ಟು, MLA ಕೋಟಾಗೆ ಎಷ್ಟು ಅಂದರೆ ಆ ಏರಿಯಾದಲ್ಲಿ ಇವಾಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಅಲ್ಲಿ MLA ಯಾರಿದ್ದಾರೆ ಅವರಿಗೆ ಇಷ್ಟು ಫ್ಲಾಟ್ ಅಂತ ಕೊಟ್ಟಿರ್ತಾರೆ. ಅವ್ರನ್ನ ಹೋಗಿ ನೀವು ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಫ್ಲಾಟ್ನ ರೆಫರ್ ಮಾಡ್ತಾರೆ. ಆ ಥರ ಒಂದಿದೆ. ಇನ್ನು ನಾರ್ಮಲಾಗಿ ನೀವೇ ಹೋಗಿ ಅಪ್ಲೈ ಮಾಡಿ, ಡೈರೆಕ್ಟ್ ಅಪ್ಲೈ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಡೌನ್ ಪೇಮೆಂಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಗಳನ್ನ ಮೀಸಲಾತಿ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ಮೊದಲಿಗೆ ನಿಮಗೆ